ಸಾಕಾಗಿ ಹೋಗುತ್ತೆ. ಇವಳಿಗೆ ಮೊದಲು ಮದುವೆ ಮಾಡುವ ಅಂದ್ರೆ ನನ್ನ ಗಂಡ ನರಸಿಂಹ ಒಪ್ಪೋದೇ ಇಲ್ಲ. ಇದಕ್ಕ ಏನು ಯೋಚನೆ ಮಾಡ್ಕೊಂಡು ನಿಂತಿ? ನಾನು ಈ ಊರಾಗ ಪೊಲೀಸ್ ಇರ್ತಿಯಾಗಿ ಹಿಂಗ ಯೋಚನೆ ಮಾಡೋದು ನೀನು? ಯಾರು ನಿನ್ನ ಪೊಲೀಸ್ ಅಂತ ಒಂದಿನ ಕಾರು ಕರೆದವ್ರೇನ? ಬಾಂಡ್ಲಿ ನರಸಿಂಹ ಅಂತೇಳಿ ಈ ಊರಾಗೆಲ್ಲ ಬೆರೆಸ್ಕೊಂಡ್ ಬರ್ತಾರ. ಏನು ಪೊಲೀಸ್ ಅಂತ ಪೊಲೀಸು ಏನು ಇವಾಗ ಬಂದು ನನ್ನ ಮುಂದಕ್ಕ ಇದು ಬಾರದಲ್ಲ ಹೇಳ್ತಾನ. ನಾನೇನು ನಂಬುಕಿಲ್ಲ ಕಣ. ನೀನು ಯಾವತ್ತಿದ್ರು ಪೊಲೀಸು ನಿನ್ನ ಇದ್ರಾಗಿರ್ತ ಸ್ಟೇಷನ್ದಾಗ. ಇಲ್ಲಿ ಬಂದಲ್ಲ ಏನ್ ಮಾಡಿ ನಾನು ಬಿಡ್ಕೊಂಡಿ ನಮ್ಮ ಅಪ್ಪಂಗ ಬೇಡಪ್ಪ ಬೇಡ, ಯಾವ್ದಾದ್ರು ಮೃದುವಾಗಿರೋ ಹೆಣ್ಣು ನೋಡು ಮದುವೆ ಮಾಡಪ್ಪ ಅಂತೇಳಿ. ಈಗ ಮದುವೆ ಆದಾಗ ಮೃದುವಾಗೇ ಇದ್ದು ನಾನು ಯಾವಾಗ ಪೊಲೀಸ್ ಆಗಿ ಮೊದಲ ಪೊಲೀಸ್ ಆಗಿದ್ದಿ, ಕಾನ್ಸ್ಟೇಬಲ್ ಆಗಿದ್ದಿ, ಆಮೇಲೆ ಪೋಸ್ಟ್ ಸಿಕ್ಕಿ 3 ಬ್ಯಾಗ್ ಸಿಕ್ಬಿಟ್ಟು ನೋಡಿ ಇವಾಗ ಹೆಂಗ್ ಆಡ್ಕೊಂತಾಳ ನನ್ನ ಮನೆಯಾಗ ಕೆಲಸದವ್ರು ನೋಡ್ಕೊಂಡಂಗೆ ನಾನು ಕೊಡ್ಸಲ್ಗ ಇದೆಲ್ಲ ಅಲ್ಲ ಕಣ. ಮೀನಾಗಿ ನಿನ್ನ ಮದುವೆ ಆಗಿ ಕರ್ಕೊಂಡ್ ಬಂದಾಗಿಂದ ನನ್ನ ಅಟ್ಟಿಯಾಗ ಒಳ್ಳೆ ಹೆಂಗ ಮಾತಾಡ್ತಿದ್ದೆ ಗೊತ್ತೇನೆ ನನ್ಗ ನೀನು? ನಾನು ನೋಡ್ತಾನೆ ನೀ ಊರಾಗೆಲ್ಲ ನನ್ನ ಪೊಲೀಸ್ ಅಂತ ಎದುರ್ಕೊಂತಾರ, ಮನೆಯಾಗ ನೀ ನನ್ನ ಮನೆ ಕೆಲ್ಸ ಅಂತ ಹಿಂಗ್ ಮಾಡ್ಕೊಂಡ್ ನಿಂತ್ಕೊಂಡ್ರ ಊರ್ ಮಂದಿ ಆಡ್ಕೊಳಕಿಲ್ವಮ್ಮಿ ನನ್ನ? ಅಲ್ಲ ಕಣ ಬಾಯಿ ಮುಚ್ಚೆ ಕಂಡೀನಿ. ನಾನ್ ಕಂಡಿರ ಪೊಲೀಸ್ ಏನ ನೀನು? ಗುಂಡಕ್ಕನ್ ಮನೆಯಾಗ ಬೆಂಕಿ ಹೆಚ್ಚಿಸಿ ಎಲ್ಲನೂ ಅವ್ರ ಮನೆಯಾಗ ಅದು ಇದು ಮಾತಾಡ್ಸಿ ಆ ಲಾಯರ್ನೆಲ್ಲ ಕರ್ಸಿ ನೀನ್ ಪೊಲೀಸ್ ಹಂಗಿತ್ಕೊಂಡು ರೊಕ್ಕ ಇತ್ಕೊಂಡಿದ್ದು ನನಗೆ ಗೊತ್ತಿಲ್ವೇನಾ? ನೀನ್ ಆಟ್ಕೊಳು ಕುಂತ್ಕ. ನಾನು ಕಂಡೇನಿ ಕಣ. ನಾನು ಕಂಡಿರೋದೇನಿಲ್ಲ. ನಿನ್ ಬುದ್ಧಿ ಕಂಡಿ ನಾನು ನಿನಗೆ ಮರ್ಯಾದೆ ಕೊಡಕಿಲ್ಲ ಕಣ. ಆಯ್ತು ಕರೆನೇ ತಕ್ಕ. ನೀನ್ ಹೇಳೋದು ಕರೆ ಐತಿ. ನಾನು ನಿನ್ ಜೊತೆಕ ಬಂದು ಮಾಡಿರೋ ಅನ್ಯಾಯಗಳನ್ನೆಲ್ಲ ಹೇಳ್ಕಂದಲ್ಲ. ಹೊರಗಡೆ ಎಲ್ಲ ಸಿಂಹ ನರಸಿಂಹನಂಗಿದ್ರು ಮನೆ ಒಳಕ ಬಂದ್ಮ್ಯಾಗ ನಿನ್ನ ಹತ್ರ ನಾನು ಗುಲಾಮ್ ನಂಗೆ ನಿಂತಿರ್ಬೇಕಲ್ಲ. ಗುಲಾಮ್ನೆಕ್ಕಂತಕ್ಕ ತಾಯಿ, ಗುಲಾಮ್ನೆ ನಾನೇನು ನಿನ್ನ ಗುಲಾಮ್ನಾಗಯ್ಯ ಬುಡಯ್ಯ ಅಂತ ಕೇಳ್ಕಂತಿಲ್ಲ ಕಣಯ್ಯ. ನನಗೂ ಮಾನ ಸ್ವಾಭಿಮಾನ ಅನ್ನೋದೆಲ್ಲ ಐತಿ. ನಿನ್ನ ಮಗಳು ಈಟೋತಾದ್ರೂ ಬಂದಿಲ್ಲ. ನಿನ್ನ ಮಗ ನೋಡಿದ್ರ ಕಾನ್ಸ್ಟೇಬಲ್ ಕೆಲ್ಸಕ್ಕೆ ಕೊಡಕ್ಕೆ ಇದು ಮಾಡ್ತಿದ್ದಿ. ಬೀದಿ ಸುತ್ಕೊಂಡು ನಿಂತವನೆಲ್ಲ ದರಿದ್ರು ನನ್ನ ಮಗ ಅಟ್ಟಿಯಾಗಿ ಬರ್ಬೇಕು ಅನ್ನೋದು ಈಟು ಗ್ಯಾನಿಲ್ವಲ್ಲ ಅವನ್ಗ ಇನ್ನಂಗ ಅಂತ. ಅಯ್ಯೋ ಭಗವಂತ ನೋಡಯ್ಯ, ನನ್ನ ಮಗಳು ಒಳ್ಕೊಂಬತ್ತವಳೆ. ಹಿಂದೆ ಊರ್ ಮಂದಿ ಎಲ್ಲ ಬರ್ತವ್ರ. ಯಾಕ ನಮ್ಮ ಮನೆ ತಕ್ಕ ಯಾವ ನಾಯಿಗಳು ಬರ್ತಿದಿಲ್ಲ? ಊರ್ ಮಂದಿ ಎಲ್ಲ ಬರ್ತವ್ರ. ನೀನ್ ಪೊಲೀಸಾಗಿ ಇಟ್ಕೊಂಡು ಕದ್ರಿಸಯ್ಯ ಅವ್ರಗ ಬಿಡ್ಬಿಡಕಣಯ್ಯ. ಯಾಕೆ ಊರ್ ಮಂದಿ ಎಲ್ಲ ಹಿಂಗ್ ಬರ್ತವ್ರ? ಅಲ್ಲ ಕನೆ ಗುಂಡಕ್ಕ, ನನ್ನ ಮಗ್ಳಾಕ ಹಿಂಗೆ ಅಳ್ಕೊಂಬತ್ತವಳ. ಅಳ್ಕೊಂಬರ್ಬೋದೆ ಅಂತ ಏನಾಯ್ತು? ನನ್ನ ಮಗ್ಳಾಕ ಹಿಂಗೆ ಅಳ್ತಾವಳ ಹೇಳಕ್ಕ, ಹೇಳು ಒಂಚೂರು. ನೋಡವ ನಿನ್ನ ಮಗಳು ಎಂತ ಕೆಲಸ ಮಾಡವಳ. ಆ ರಾಜ ಆಗ್ಲೆಲ್ಲ ಹಿಂದೆ ಹೋಗಿ ರೇಗಿಸ್ತಿದ್ನಂತ. ಅದಕ್ಕೆ ಈಕೆ ಏನ್ ಅನ್ಬೇಕು, ನಾನಿನ್ನ ಇಷ್ಟಪಡ್ತೀನಿ ಹೋಗಿ ಆ ಕಿವುಡ್ ಮುತ್ಕಿಗೆ ಮುತ್ ಕೊಡು ಅಂದಿದ್ದಾಳಂತೆ. ಯಾರು ಹಿಂಗ್ ಮಾತಾಡ್ತಾರವ? ನೋಡ ತಾಯಿ, ಹಿಂಗ್ ಮಾತಾಡ್ತಾರೇನ? ಆ ಊರ್ ಮಂದಿ ಎಲ್ಲ ಆಡ್ಕೊಂಡು ನಗೇಕಿಲ್ಲೇನ? ಅಯ್ಯವ್ವ ಎಂತ ಬುದ್ಧಿ ಕಲ್ತವಳು ನೋಡ ನಿನ್ ಮಗಳು. ಅಲ್ಲ ಕಣೆ ಬೇವರ್ಸಿ ಮುಂಡೆ ಬಿಕ್ನಾಸಿ ಮುಂಡೆ ಎಂತವ ಮಾತಾಡೋದು ನೀನು? ಬಿಕ್ನಾಸಿ ನನ್ನ ಮಗನ ನಿಂಗೆ ಯಾರು ಜ್ಞಾನ ಇಲ್ವಲ್ಲ? ನೀನು ನೋಡಿದ್ರೆ ಆ ಕಡೆ ಕೆರಿಯೋನು ಇದು ಇಟ್ಟೆತ್ತವ್ರ ನೀವು. ನಮ್ಮಷ್ಟು ರೊಕ್ಕಿಲ್ಲ, ಏನಿಲ್ಲ, ಒಲಿಲ್ಲ, ಮುಟ್ಟಿಲ್ಲ, ಏನಿಲ್ಲ. ನಿನ್ನಂತೀವನು ನನ್ನ ಮಗಳನ್ನ ಕೇಳಕ ಏನು ಅಧಿಕಾರ ಇತ್ತಲ್ಲ ನಿನ್ಗೆ? ಹೋಗಿ ಹೆಣ್ಣು ಮುಂದೆ ಯಾಕಲ್ಲ ರೇಗಿಸ್ತೀನಿ ನೀನು? ನಿನ್ಗೆ ಯಾರಲ್ಲ ಅಧಿಕಾರ ಕೊಟ್ಟವ್ರು ನಿನ್ಗೆ ರೇಗ್ಸಕ? ಹೇಳಕ್ಕಯ್ಯ ಒಂದವನ್ ಕೊಡ್ಪವ ನನ್ನ ಮಗನ್ನ ಈ ಊರಾಗ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನ್ ಗೊತ್ತಲ್ಲ ಕಡ್ಡಪ್ಪ ನಂತರ ಯಾರು ಇಲ್ಲ. ನಾನ್ ಗೊತ್ತಲ್ಲ ಚುಚ್ಬಿಡ್ತೀನಿ. ಯಾಕೆ ಹುಷಾರು ಮಗನ, ನಮ್ಮ ಅಕ್ಕನ ಮಗಳು ಸಿಂತ ಬಂದ್ಬಿಟ್ಟಿ ಅಂದ್ರ ನಿನ್ನ ಏನಲ್ಲೇ ಗಡ್ಡಪ್ಪ ನನ್ನ ಮುಂದೆ ನೀನು ಅವಾಜ್ ಹಾಕುದು ಏನಿಲ್ಲ ನೋಡು. ಮೆಟ್ರೆ ಕೂದು ಬಿಡ್ತೀನಿ. ನಾವು ಗೊತ್ತಲ್ಲ ಕದಿನೂರವ್ರು ಎದ್ರಾಕಬಾರ್ದು. ಬೇರೆ ಊರಿಂದ ಬಂದೀಯ ಅನ್ವಲ್ಲ, ಗಪ್ ಚುಪ್ಪಾಗಿರ್ಬೇಕು, ತಿನ್ಬೇಕು, ಉಣ್ಬೇಕು, ಮೈತಿರ್ಬೇಕು. ಅದನ್ ಬಿಟ್ಟು ನಮ್ಮೂರಾಗ ಏನಾರು ಮಾತ್ಕಿ ತಾಡಿ ಅಂದ್ರ ಮಗನ ಕಡಿ ಬಡಿನೇ. ಏನಲ್ಲ ರಾಜ, ಏನ್ ಹೆಚ್ಕೊಂಡ್ಬಿಟ್ಟಿಯ ನೀನು? ಬಾರಿ ಹೆಚ್ಕೊಂಡ್ಬಿಟ್ಟಿಯ ಕಣೋ ಐದ ನೀನು. ಹೆಂಗ್ ಮಾತಾಡ್ತೀಯ ನೋಡ ನೀನು. ಈ ನರಸಿಂಹಪ್ಪನ ಎದುರುಗ ನಾಗಮ್ಮನ ಎದುರಿಗೆ ಹಿಂಗ್ ಮಾತಾಡ್ದವ್ರು ಯಾರು ಉಳ್ಕಂದಿಲ್ಲ ಮಗನ. ಕತ್ರಿಸಾಕ್ಬಿಡ್ತೀನಿ ತಿಳ್ಕೊಂಬಿಡು. ಇನ್ನೊಂದ್ಕಿತ ನನ್ನ ಮಗಳು ಹಿಂದೆ ಓಡಾಡುದು ಮಾತಾಡುದು ಮಾಡಿ ಅಂದ್ರ ಪರಿಣಾಮ ನೆಟ್ಕಿರಕಿಲ್ಲ. ನೀನೇನು ತಲೆ ಕೆಲ್ಸ್ಕೊಬಿಡಮ್ಮವ. ಹಿಂದೆ ಓಡಾಡಲ್ಲ, ಇನ್ಮೇಲೆ ಮುಂದೆನೇ ಓಡಾಡ್ತೀನಿ. ಅಕ್ಕಿ ನಂಟಾಗೂ ಮವ ಏನು ಮಾಡ್ಕಾಯ್ತಿಲ್ಲ. ಈ ವಯಸ್ಸಾಗ ಪ್ರೀತಿ ಹುಟ್ಟಿದಾಗ ನಾವು ಪ್ರಪೋಸ್ ಮಾಡ್ಬೇಕು ಕಣವ. ಈಗಿನ ಕಾಲದಾಗ ಇದ್ಕೊಂಡು ನೀನು ಪೊಲೀಸ್ ಸ್ಟೇಷನ್ದಾಗ ಮೊನ್ನೆ ಯಾರು ಮದುವೆ ಮಾಡಿಸ್ದೆ ನೆನಪತ್ತಾ? ಲವ್ ಮಾಡಿದ್ರು ಅಂತ ಮಾಡಿಸಿದೆ ತಾನೇ? ಹಂಗೆ ಇದು ನಂದು ಒಂದ್ ಸೈಡ್ ಲವ್. ನಿನ್ ಮಗಳು ನನಗೆ ಬೀಟ್ ಹಾಕ್ತಾಳೆ, ಬಿದ್ದೇ ಬೀಳ್ತಾಳೆ. ಒಂದು ಅಂದ್ರ 100 ಮಾತಾಡುತ್ತ. ಯಪ್ಪ ಯಪ್ಪ ಯಪ್ಪ, ಈ ವೈದ್ಯನ ಹತ್ರ ಒಂಚೂರು ಹುಷಾರಾಗೇ ಇರಬೇಕು. ನಮ್ಮತ್ ನೋಡಿದ್ರೆ ಜುಟ್ಟಿಡ್ದವಳೆ. ಹಿಂದೆ ಪನ್ ಮುತ್ ಕೊಡ್ತೀನಿ ಅನ್ಬಿಟ್ರೆ ಏನಪ್ಪ ಮಾಡೋದು? ಯವ್ವ ನಮ್ಮ ಅತ್ತೆ ಫಸ್ಟ್ ಹೇಳ್ಬೇಕು, ಈ ನನ್ನ ಮಗನ ಚಿಂತು ಹೋಗ್ಬೇಡಕನವ. ಈ ರಾಜ ಬೇನ್ಸಿಲ್ಲ ಚಂಗ್ಲು ಮುಂಡೆದು ಅಂತೇಳಿ. ಯವ್ವ ಹೆಂಗ್ ಹೇಳುತ್ತೆ ನೋಡಪ್ಪ ಇದು. ನಮ್ಮ ಊರಾಗ ಪೊಲೀಸ್ ಕೈ ಎದುರುತ್ರ ಕೊಟ್ಟು ಬಡ್ಡಿ ಮಗ ಇವನು ಒಬ್ನೇ ಅನ್ಸುತ್ತ. ಏನ್ ಮಾಡ್ತಿ? ಬಿಸಿ ರಕ್ತ ಅಲ್ಲ ಬಿಸಿ ರಕ್ತ ಹಂಗ ಆಡ್ಸುತ್ತೆ. ಮಾಡ್ಲಿ ಹಸಿ ರಕ್ತನ ಬಿಸಿ ರಕ್ತನ ಎರಡು ಒಂದೇ ಅನ್ಕತ್ಬೇಕು. ಏನಲ್ಲ ನನ್ನ ಮುಂದೆ ನೀನು ನನ್ನ ಮಗಳಿಗೆ ಹಿಂಗೆಲ್ಲ ಮಾತಾಡ್ತೀಯಲ್ಲ. ನಾನು ಏನೋ ಪೊಲೀಸ್ ಸ್ಟೇಷನ್ದಾಗ ನನ್ನ ಗೌರವ ಮರ್ಯಾದೆ ಉಳಿಸ್ಕೋಬೇಕು ಅಂದ್ಬಿಟ್ಟು ಯಾವ ಲವ್ ಮಾಡಿದ ಬೀದಿ ಬಿಕಾರಿಗಳು ಅಂದ್ಬಿಟ್ಟು ಮದುವೆ ಮಾಡಿದ್ನಪ್ಪ. ಅದು ನೀನು ಇಲ್ಲಿ ಹಿಡ್ಕೊಂಡು ಇಲ್ಲಿ ಮಾತಾಡಿದ್ರೆ ಪರಿಣಾಮ ನೆಟ್ಕಿರಕನಲ್ಲೇ ಸಿಗುತ್ತ. ತೋರಣ ಕಟ್ಬಿಡ್ತೀನಿ ಮಗನ. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಮಾವ ನೀನು ಏರೋಪ್ಲೇನ್ ಹತ್ತಿಸ್ತೀಯ? ವೀಸಾ ಪಾಸ್ಬುಕ್ ಏನು ಬೇಡವೆ? ಹಂಗಾರೆ ಓಕೆ ಮಾವ, ಓಕೆ ನಾನು ಹಂಗಾರೆ ನಮ್ಮ ಅಪ್ಪಂಗೆ ಹೇಳಿ ಬಂದ್ಬಿಡ್ತೀನಿ. ಯಪ್ಪ ನಾನು ಜೀವನದಾಗ ಏರೋಪ್ಲೇನ್ ಮ್ಯಾಗ ಹೋಗ್ಬೇಕು ಅನ್ನೋ ಕನ್ಸ್ಕೊಂಡಿದ್ದಕ್ಕನವ ನಮ್ಮ ಪೊಲೀಸ್ ಮಮ್ಮನೇ ಹತ್ತಿಸ್ತಾನಂತ ಇವಾಗ ಹೇಳ್ಬಿಟ್ಟು ಬಂದ್ಬಿಡ್ತೀನಿ.
ಪೊಟ್ಟಿ ಮಗನ ನನ್ನ ಹತ್ರ ಎಲ್ಲ ಬೇಕಾಗಿಲ್ಲ ಇದೆಲ್ಲ ನನ್ನ ಹತ್ರ ಇಟ್ಕೊಬೇಡ. ನಾನು ಹೆಂಗೆ ಗೊತ್ತು ತಾನೇ? ಓಯ್ ನರಸಿಂಹ, ನಾಗಮ್ಮನ ಗಂಡ ನರಸಿಂಹ ತಿಳ್ಕೊಂಬಿಡು. ಏನು ಮಾಡ್ಬಿಡ್ತೀನಿ ಗೊತ್ತು ತಾನೇ? ಈ ಊರಾಗ ನೀನು ಉಳಿಬಾರ್ದು, ಹಂಗೆ ಮಾಡ್ಬಿಡ್ತೀನಿಲೇ. ಅಯ್ಯೋ ಅಲ್ಲಕ್ಕನ್ ಪೊಲೀಸ್ ಮಾಮ ಆಗ್ಲೆಲ್ಲ ನನ್ನ ನಾಗವನ್ ಗಂಡ ಅಂತೀಯಲ್ಲ. ನೀನು ಹೇಳ್ಕ ನಾನು SP ಆಗ್ದಿನ್ಲೇ, ನಾನು 3 ಸ್ಟಾರ್ ಅದಾವ್ಲೇ, ನಾನು SP ಅದೀನ್ಲೇ ಅಂತೇಳಿ ಅದೇನು ಬಿಟ್ಟು ನೀನು 8 ಗಂಡಂಗ ನಾನು ನಾಗವನ್ ಹೇಳ್ತೀನಿ, ನಾಗವನ್ ಗಂಡ ಅದು 8 ಹೇಳ್ಕಂತಾರ. ನಾನು ನರಸಿಂಹನ್ ಗಂಡ ಅಂತ ನೀನು 8 ಹೇಳ್ಕೋಬೇಕು. ನೀನು ನೋಡಿದ್ರೆ ಆಗ್ಲಿಲ್ಲ ನಾಗವನ್ ಗಂಡ ಅಂತ ಹೇಳ್ಕಂತೀಯಲ್ಲ. ಇದೊಳ್ಳೆ ಬೇಸೈತೆ ಬಿಡು ಮಾವ. ಈ ರಾಜನೇ ಸರಿ ಕಣ. ಇವ್ರಿಗೆಲ್ಲ ಇಳಿಯಾಕ ಸರಿಯಾಗಿ ಇಳಿಯಾಕ್ತಾನೆ, ಇಳಿಯಾಕಲ್ಲ ಇನ್ನ ಒಂಚೂರು ಇಳಿಯಾಕಲ್ಲ. ಈ ಪೊಲೀಸು ಬಲ್ ಕಳ್ಳ ಮಗ ಗುಂಡ ಕೈ ಮನೆ ಜೀವನ ಹಾಳು ಮಾಡಕೊಂಟಿದ್ದ. ಹೆಂಗೋ ಅವಳು ನೆಟ್ವಾಗಿದ್ದಕ್ಕೆ ಸರಿ ಹೋಯ್ತು. ಅವಳ ಮಕ್ಳಿಗೆ ಲವ್ ಮಾಡೋಳೆ ಅಂದ್ಬಿಟ್ಟು ಒಂದು ವರ್ಷದಿಂದ ಪಾಪ ಕರ್ಕೊಂಡೋಗಿ ಓಡೋಗಿ ಮದುವೆ ಮಾಡಿಸ್ತಾ. ಇವಾಗ ನೋಡು ತನ್ನ ಪರಿಸ್ಥಿತಿ ಹೆಂಗ್ ಬತ್ತೈತಿ. ತನಗೂ ಒಂದು ಹೆಣ್ಣು ಐತಿ ಅನ್ನೋದು ಮರ್ತೋಗ್ಬಿಟ್ಟ, ತನಗೂ ಒಂದು ಗಂಡ ಐತಿ ಅನ್ನೋದು ರವ್ ಮರ್ತೋದ್ಲು. 3 ಮಂದಿದೆಲ್ಲ ಮಾತಾಡ್ಕೊಂಡ್ ಬಂದ್ರು. ಇವಾಗ ನೋಡು ತಂದೆ ಅಳ್ಸ್ಕತೈತಿ. ಅಳ್ಸ್ಕಲ್ಲಿ. ಅಯ್ಯೋ ಪೊಲೀಸಪ್ಪ, ನೀನೇನು ಅನ್ಕಬಿಡಕನಪ್ಪ. ಅವ್ರವ್ ನೋಡಿದ್ರೆ ಕೂಲಿ ಪಾಲಿ ಮಾಡಿ ಮಗನ್ ಸಾಕ್ತಾಳ. ಇವ್ನು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾವನೆ. ನೀನು ಮನ್ಸಾಗಿ ಇಟ್ಕೊಂಡ ಬೈದಂಗೆ ಏನು ಮಾಡಬೇಡ ಕಣಪ್ಪ, ನಿಂದ ಅಮ್ಮಯ್ಯ ಅಂತೀನಿ. ಅಯ್ಯೋ ಅದೇನೋ ಪೊಲೀಸವ್ರು ಸಾಪ, ಪೊಲೀಸವ್ರದ್ದು ಕಂಡ್ಬಿಟ್ರ ಉದ್ದಾರ ಆಯ್ತೀವಿ ನಾವು. ಅಯ್ಯೋ ಗುಂಡಮ್ಮ ಗುಂಡು, ನೀನು ಹಿಂಗಿರುತ್ಕೆ ನಿನ್ನ ಮಗಳನ್ನ ಯಾವ ಜೊತೆಗೆ ಓಡೋಗಿ ಮದುವೆ ಮಾಡಿಸೋದು. ನಿನ್ನ ಮಗಳು ನೋಡಿ ಇವಾಗ ಮನೆಯಾಗ ಬಂದು ಬಿದ್ದವಳೆ. ಇವನೇ ಮಾಡಿಸಿದ್ದವಾಗೆಲ್ಲ ನಮ್ಗೆ ನಮ್ಮವ್ವ ನಮ್ಮಪ್ಪ ಎಲ್ಲ ಹೇಳಿ ಬೆಳೆಸೋರು. ಇವನು ಹೆಂಗ ಏನು ಎತ್ತ ಈ ಊರಾಗ ಹೆಂಗಿದ್ದ ಏನು ಅಂತೇಳಿ ಅದೆಲ್ಲ ಮರ್ತೋಗ್ಬಿಡ್ತೆ. ಲೋ ಯಾಕಲ್ಲ ಮಾತಾಡಕ್ ಹೋಯ್ತಿ? ಆಮೇಲೆ ಏನಾರು ನಿನ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿಮ್ಮವ್ವ ಪಾಪ ಇರೋನು ಬತ್ತ ಮಗ ಅಂತೇಳಿ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತವಳೆ. ಹೆಚ್ಚಾಗಿ ನೋಡ್ಕೊಂಡವಳೆ. ನಡಿಯಲ್ಲ ಸುಮ್ಕ, ಇಂಥವೆಲ್ಲ ಮಾತಾಡ್ಬಿಡಲ್ಲ, ನಡಿಯಲ್ಲ. ಯಾಕೆ ಮಾತಾಡ್ತೀನಿ ಅಂದ್ರೆ ಈ ಊರಾಗ ಲವ್ ಮಾಡ್ತಾರ ಅಂದ್ಬಿಟ್ಟು ಎಲ್ಲಾನು ಕರ್ಕೊ ಮದುವೆ ಮಾಡ್ಸೋನಲ್ಲ ಈ ನರಸಿಂಹ. ಅದ್ರಾಗ ನಮ್ಮ ಅಕ್ಕನ ಒಬ್ಳು ಚಿತ್ರಹಿಂಸೆ ಒಳಗಾಗಿ ನಮ್ಮ ಅಕ್ಕನ ಸತ್ಲು. ನಾನು ಅನ್ಭವಿಸಿರೋ ಕಷ್ಟ ಯಾವ ಹೆಣ್ಮಕ್ಳು ಅನ್ಭವಿಸ್ಬಾರ್ದು. ಈ ಊರಾಗ ಇನ್ವಾಗ ನಾನು ಹೇಳ್ದಂಗ ನಡಿಬೇಕು. ಆತರ ಬರ್ತೀನಿ, ಬೆಳಿತೀನಿ. ನಾನು ಓದಿ ಪೊಲೀಸ್ ಆಗಾಯ್ತೀನಿ. ನನ್ನ ಮಗಂಗ ಪೆಟ್ಟು ಬಳಸ್ತೀನಿ. ಅಷ್ಟೇ ನೋಡ್ಕೊಂತಿರು. ಈ ನರಸಿಂಹಪ್ಪ ಇನ್ನೊಂದ್ಕಿಂತ ಬದುಕಬಾರ್ದು. ಅವ್ರು ಓಡೋಗಿ ಮದುವೆ ಆದ್ರು ಅವ್ರು ಆಯ್ತಾರ. ಇವನೇ ಮುಂದೆ ನಿಂತು ಮಾಡಿ ನಮ್ಮ ಅಕ್ಕನ ಜೀವನ ಹಾಳು ಮಾಡ್ಬಿಟ್ಟ. ನಮ್ಮ ಅಕ್ಕ ಈಗಲೂ ಸತ್ತಿ ಸ್ವರ್ಗದಲ್ಲವಳು, ನರ್ಕದಲ್ಲವಳು, ಪಾಪಚ್ಚಿ ಅವಳು. ಸೀಮನೆ ಯಾಕೆ ಸುಟ್ಬಿಟ್ರು ನಮ್ಮ ಅಕ್ಕನ. ನಾವು ಮಾತ್ರ ನಾನು ಮಾತ್ರ ಮರೆಯಕ್ಕಿಲ್ಲ ಪೋಲ್ಟೈ ಮಗ. ಹಾಯ್ ವೀಕ್ಷಕರೇ, ಪೊಲೀಸ್ ಅವ್ರದ್ದು ಆಲ್ಮೋಸ್ಟ್ ಕತೆ ಇದು ಮಾಡಿಲ್ಲ. ಅದಕ್ಕೆ ಪೊಲೀಸ್ ಅವ್ರದ್ದು ಒಂದು ಕತೆ ಇರಲಿ ಅಂದ್ಬಿಟ್ಟು ಪೊಲೀಸು ಮತ್ತೆ ಇದ್ರದ್ದು ಮತ್ತೆ ಜನಗಳ ಸಾಮಾನ್ಯದ್ದು ಯಾವ ತರ ಇರುತ್ತೆ, ಅವ್ರನ್ನ ಯಾವ ತರ ರಾಜ ಯಾಕೆ ಈ ತರ ಮಾತಾಡ್ತಿದ್ದಾನೆ ಪ್ರತಿಯೊಂದೂ ಮುಂದೆ ಹೋಗ್ತಾ ಅರ್ಥ ಆಗುತ್ತೆ. ಮೊದಲನೇ ದಿನಕ್ಕೆ ಯಾರಿಗೂ ಅರ್ಥ ಆಗಲ್ಲ. ಇವತ್ತಿಂದ ನಾನು ಕತೆ ಸ್ಟಾರ್ಟ್ ಮಾಡ್ತಿರೋದು ಎಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿನಿ. ಈ ತರನೇ ಮಾಡ್ಬೇಕು, ಈ ತರನೇ ಟ್ರ್ಯಾಕ್ ತಗೋಬೇಕಂತೇಳಿ ಎಲ್ಲರೂ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ನಮ್ಮ ಹೊಸಪೇಟೆ ಹುಡುಗಿಗೆ ಯಾವ ತರ ಸಪೋರ್ಟ್ ಮಾಡಿದ್ರಿ, ನಮ್ಮ UK ಹಳ್ಳಿ ಜೀವನಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.